ಕಬಿನಿ ಆಯಿತು ಇದೀಗ ಕೆಆರ್ಎಸ್ ಅಣೆಕಟ್ಟೆಯ ಸರದಿ. ತಮಿಳುನಾಡಿಗೆ ನೀರು ಬಿಡೋದಿಲ್ಲ ಅನ್ನುತ್ತಲೇ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ಹೆಚ್ಚುವರಿ ನೀರು ಹರಿಸ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಕುಡಿಯುವ ನೀರು, ನಾಲೆಗೆ ನೀರು ಅಂತ ಹೇಳಿ ನೆಪದಲ್ಲಿ ಸುಳ್ಳು ಹೇಳಿ ತಮಿಳುನಾಡಿಗೆ ನೀರನ್ನ ಹರಿಸಲಾಗ್ತಾ ಇದ್ದು ಸರ್ಕಾರದ ನಡೆ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾವೇರಿ ಕಣ್ಣೀರು, ಗಾಯದ ಮೇಲೆ ಬರೆ ಎಳಿತಿದೆಯಾ ಸರ್ಕಾರ? ನಾಲೆಗಳ ಹೆಸರಲ್ಲಿ ತಮಿಳುನಾಡಿಗೆ ಹರಿಯುತ್ತಿದೆಯಾ ಹೆಚ್ಚುವರಿ ನೀರು? ಕರುನಾಡಿನ ಕಾವೇರಿ ತೀರದ ಜನರ ಆರ್ತನಾದ. ಕಾವೇರಿ ಪ್ರಾಧಿಕಾರ, ಸುಪ್ರೀಂ ಕೋರ್ಟ್ ಬಿಡಿ, ರಾಜ್ಯ ಸರ್ಕಾರಕ್ಕೂ ಕೇಳಿಸ್ತಿಲ್ವಾ ಅನ್ನುವಂಥ ಆಕ್ರೋಶ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಕೆಆರ್ಎಸ್ ಡ್ಯಾಂನಿಂದ ಹರಿದು ಹೋಗ್ತಾ ಇರೋ ಕಾವೇರಿ ನೀರು. ಒಂದ್ ಕಡೆ ಸಿಎಂ ಡಿಕೆಶಿ ಮತ್ತು ಮಂಡ್ಯದವರೇ ಆದಂಥ ನೀರಾವರಿ ಸಚಿವ ಚಲುವರಾಯಸ್ವಾಮಿ ತಮಿಳುನಾಡಿಗೆ ನೀರು ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಒಳಗೊಳಗೆ ಕದ್ದು ಮುಚ್ಚಿ ತಮಿಳುನಾಡಿಗೆ ಹೆಚ್ಚುವರಿಯಾಗಿ ನೀರು ಹರಿಸ್ತಾ ಇರೋ ಅನುಮಾನ ಕನ್ನಡಿಗರ ಮನದಲ್ಲಿ ಮೂಡಿದೆ. ಕಬಿನಿ ಬಳಿಕ ಇದೀಗ ಕೆಆರ್ಎಸ್ನಿಂದಾನೂ ತಮಿಳುನಾಡಿಗೆ ರಾಜ್ಯ ಸರ್ಕಾರ ಹೆಚ್ಚುವರಿ ನೀರು ಹರಿಸ್ತಾ ಇದೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಕೆಆರ್ಎಸ್ ಡ್ಯಾಂನಿಂದ 4,900 ಕ್ಯೂಸೆಕ್ಗೂ ಅಧಿಕ ನೀರು ನದಿಗೆ ಬಿಟ್ಟಿರೋದು ಅನುಮಾನ ಮೂಡಿಸಿದೆ. ನಾಲಿಗೆ ಮತ್ತು ಕುಡಿಯುವ ನೀರು ನೆಪ ಹೇಳಿ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈ ಹಿಂದೆ ನಾಲಿಗೆ ಮತ್ತು ಕುಡಿಯುವ ನೀರಿಗಾಗಿ 2ರಿಂದ 2.5 ಸಾವಿರ ಕ್ಯೂಸೆಕ್ ನೀರನ್ನ ಹರಿಸ್ತಾ ಇದ್ರು. ಆದ್ರೀಗ ಏಕಾಏಕಿ 4,917 ಕ್ಯೂಸೆಕ್ಗೆ ಹೊರಹರಿವು ಏರಿಕೆಯಾಗಿದೆ. ಸದ್ಯ 1,961 ಕ್ಯೂಸೆಕ್ ನೀರು ಮಾತ್ರ ಡ್ಯಾಂನ ಒಳಹರಿವಿದೆ. ಹೀಗಿದ್ರೂ ರಾಜ್ಯ ಸರ್ಕಾರ ತಪ್ಪು ಮಾಹಿತಿ ನೀಡಿ ತಮಿಳುನಾಡಿಗೆ ಹೆಚ್ಚುವರಿಯಾಗಿ ನೀರು ಹರಿಸ್ತಾ ಇದೆ ಅಂತ ಹೇಳಿ ರೈತರು ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಇವತ್ತು ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಎಷ್ಟಿದೆ ಅನ್ನುವುದನ್ನ ನೋಡುವುದಾದ್ರೆ, ಆದೇಶ ಇರೋದು 12,000 ಕ್ಯೂಸೆಕ್, ಬಿಡ್ತಾ ಇರೋದು 15,000 ಕ್ಯೂಸೆಕ್. ನೀರು ಬಿಡಲ್ಲ ಎಂದು ಹೆಚ್ಚುವರಿ ನೀರು ಹರಿಸುತ್ತಿರುವ ಡಿಕೆ ಸರ್ಕಾರ. ಕಾವೇರಿ ಪ್ರಾಧಿಕಾರ ತಮಿಳುನಾಡಿಗೆ 12,000 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸೋಕೆ ಆದೇಶಿಸಿತ್ತು. ಆದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂಬಂತೆ ರಾಜ್ಯ ಸರ್ಕಾರ ತಮಿಳುನಾಡಿಗೆ ಹೆಚ್ಚುವರಿ ನೀರನ್ನ ಬಿಡ್ತಾ ಇದೆ. ಕಬಿನಿ ಜಲಾಶಯದಿಂದ ನದಿಗೆ 11,940 ಕ್ಯೂಸೆಕ್ ಬಿಡ್ಲಾಗ್ತಾ ಇದ್ರೆ ಕೆಆರ್ಎಸ್ನಿಂದ 4,917 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. 2 ಡ್ಯಾಂನಿಂದ ಒಟ್ಟು 15,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಹೋಗ್ತಿದೆ. ಕಣ್ಣ ಮುಂದೆಯೇ ಅಂಕಿಅಂಶ ಇದ್ರೂ ರಾಜ್ಯ ಸರ್ಕಾರ ಮಾತ್ರ ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಬಿಟ್ಟೇ ಇಲ್ಲ ಅಂತ ಹೇಳ್ತಿದೆ. ಸರ್ಕಾರದ ಈ ನಡೆ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಭರ್ತಿಯಾಗದ ಕೆಆರ್ಎಸ್, ಖಾಲಿಯಾಗ್ತಿದೆ ಕಬಿನಿ. ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಕಾದಿದೆ ಸಂಕಷ್ಟ. ಹಳೆ ಮೈಸೂರು ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ಕಾವೇರಿ ನೀರೇ ಜಲಮೂಲ. ಅದರಲ್ಲೂ ಅಂಕೆ ಸಂಖ್ಯೆ ಇಲ್ಲದಂತೆ ಬೃಹದಾಕಾರವಾಗಿ ಬೆಳೆದಿರುವಂತಹ ಬೆಂಗಳೂರು ಕೂಡ ಕಾವೇರಿ ನೀರನ್ನ ಅವಲಂಬಿಸಿದೆ. ಆರಂಭದಿಂದಾನೂ ತಮಿಳುನಾಡಿಗೆ ಕಬಿನಿ ಡ್ಯಾಂನಿಂದ ನೀರು ಬಿಡ್ಲಾಗ್ತಾ ಇದೆ. ಒಳಹರಿವು ಕಡಿಮೆಯಾಗಿದ್ರೂ ಹೊರಹರಿವು ಹೆಚ್ಚಾಗ್ತಾನೇ ಇದೆ. 4 ದಿನಗಳ ಹಿಂದೆ 83 ಅಡಿ ನೀರಿತ್ತು. ಆದ್ರೀಗ 78.90 ಅಡಿಗೆ ಕುಸಿದಿದೆ. ಅಂದ್ರೆ 4 ದಿನಗಳಲ್ಲಿ 6 ಅಡಿಯಷ್ಟು ನೀರು ಖಾಲಿಯಾಗಿದೆ. ಮಂಡ್ಯ ಭಾಗದ ರೈತರ ಕಣ್ಣೊರೆಸೋಕೆ ಸರ್ಕಾರ ಕಬಿನಿಯನ್ನ ಖಾಲಿ ಮಾಡ್ತಿದೆ. ಆದ್ರೆ ಸರ್ಕಾರದ ಈ ನಡೆಯಿಂದ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗರಿಗೆ ಜಲಕ್ಷಾಮ ಎದುರಾಗುವಂಥ ಆತಂಕ ಮೂಡಿದೆ. ಮುಂದಿನ ಸೋಮವಾರ ಬೃಹತ್ ಹೋರಾಟಕ್ಕೆ ರೈತರ ಕರೆ. ಸಂಕಷ್ಟದ ಪರಿಸ್ಥಿತಿಯಲ್ಲೂ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಸಿಡಬ್ಲ್ಯೂಎಂಎ ಆದೇಶ ಪಾಲನೆ ಮಾಡಬೇಕಿದೆ.
ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇರೋದ್ರಿಂದ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ತುರ್ತು ಸಭೆ ನಡೆಸಿ ಮುಂದಿನ ಸೋಮವಾರ ಬೃಹತ್ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಕಾವೇರಿ ನೀರನ್ನ ನಂಬಿ ಬದುಕ್ತಂಥವ್ರು ದಂಗೆ ಎದ್ದು ಕಿತ್ಕೊಂಡು ಬರಬೇಕು. ಹಳ್ಳಿಯಿಂದ ಯಾರಿಗೋಸ್ಕರ ಹೋರಾಟ, ಯಾವ ವಿಷಯಕ್ಕೆ ಹೋರಾಟ, ಯಾರ ಜೊತೆ ಹೋರಾಟ? ಕರ್ನಾಟಕ ಸರ್ಕಾರ ಇವತ್ತಿನಿಂದ ಅಲ್ಲ ರೀ, 90ನೇ ಇಸ್ವಿಯಿಂದನೂ ನಮಗೆ ಅನ್ಯಾಯನೇ ಮಾಡ್ಕೊಂಡು ಬಂದಿದೆ, ಸೋತಿದೆ, ಸಮರ್ಥವಾಗಿಲ್ಲ. ಒಟ್ಟಾರೆ ರಾಜ್ಯ ಸರ್ಕಾರ ನಮ್ಮ ರೈತರನ್ನ ಕೈ ಬಿಡಲ್ಲ ಎನ್ನುತ್ತಲೇ ತಮಿಳುನಾಡಿಗೆ ಧಾರಾಳವಾಗಿ ಕಾವೇರಿ ನೀರನ್ನ ಹರಿಸ್ತಾ ಇದೆ. ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತು ಕಾವೇರಿ ವಿಚಾರದಲ್ಲಿ ಕನ್ನಡಿಗರ ಮನವಿಗೆ ಸ್ಪಂದಿಸಬೇಕಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.